ನಮ್ಮ ಕಲ್ಮಠದ ದಲ್ಲಿಯೂ ಕೂಡ ನೆರೆದಿರ್ತಕ್ಕಂಥ ರೈತರಿಗೆ, ಮಾನವೀಯ ರೈತರಿಗೆ ಕೃಷಿ ಅನುಭವವನ್ನು ಹಂಚ್ಕೊಳ್ರಿ ಅಂಥೇಳಿ ನನಗೆ 1 ತಿಂಗಳ ಹಿಂದೆಯೇ ಅಪ್ಪೋರು ನನಗೆ ದೂರವಾಣಿಯ ಮುಖಾಂತರ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನನಗೆ ಒಂದು ಸದಾ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು ನನ್ನ ಸುದೈವ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಸ್ವಾಮೀಜಿಯವರೇ. ಸೊ ಇಂತಹ ಕಾರ್ಯಕ್ರಮದಲ್ಲಿ ಶತಸ್ಥಲ ಬ್ರಹ್ಮಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮೀಜಿಯವರ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈಗ ತಾನೇ ಪ್ರವಚನದ ಸವಿನುಡಿಗಳನ್ನು ತಾಯಿಯನ್ನು ಚಾಮುಂಡೇಶ್ವರಿಯ ಮಠಕ್ಕೆ ಕರ್ಕೊಂಡು ಹೋಗಬೇಕಂದ್ರೆ ಮಗ ಯಾವ ರೀತಿಯಾಗಿ ಕಷ್ಟಪಡ್ತಾನ ಅಂತ ಅದನ್ನು ಕೇಳುವಾಗ ಪ್ರತಿಯೊಬ್ಬರ ಕಣ್ಣಿನಲ್ಲಿ ಕಣ್ಣೀರು ಬರುವಂತಹ ಒಂದು ಸುಂದರವಾದ ಕಥೆಯನ್ನು ಹೇಳುವುದರ ಮುಖಾಂತರ ಈ ಪ್ರವಚನವನ್ನು ನಡೆಸ್ತಕ್ಕಂಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದರ ಜೊತೆಗೆ ನಗರಾಭಿವೃದ್ಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಗಫೂರ್ ಸಾಹೇಬ್ರವರು ಕೂಡ ನಮ್ಮ ಒಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ಅಲ್ಲದೆ ಒಂದು ಪ್ರಶಸ್ತಿಯನ್ನು ಕೃಷಿನಲ್ಲಿ ತಮ್ಮದೇ ಆದ ಛಾಪುವನ್ನು ಮೂಡಿಸಿ ಪ್ರಶಸ್ತಿಯನ್ನು ಪಡಿತಕ್ಕಂಥ ಅಮ್ಮನವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ಒಂದು ಯಾವುದೇ ಕಾರ್ಯಕ್ರಮ ಸುಂದರವಾಗಿ ನಡೀಬೇಕು ಅಂತಂದರೆ ಮಠದ್ದಿರ್ಬೋದು, ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಯಾವುದೇ ಒಂದು ಮನೆಯಲ್ಲಿ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮಕ್ಕೆ ಬೀಗರು ನೆಂಟರು ಇರಲಿಲ್ಲ ಅಂದರೆ ಕಾರ್ಯಕ್ರಮಕ್ಕೆ ಶೋಭೆ ಬರೋದಿಲ್ಲ. ಆ ಶೋಭೆಯನ್ನು ತಂದು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನೆಚ್ಚಿನ ರೈತ ಬಾಂಧವರೇ, ಸೋತ್ರರೇ, ಅಕ್ಕ ತಂಗಿಯರೇ, ಅಲ್ಲೆಲ್ಲೇ ಗದ್ದಲ ಮಾಡ್ತಕ್ಕಂಥ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸ್ತೇನೆ. ಈಗ ನಿರೂಪಕರು ಹೇಳ್ತಾಯಿದ್ರು, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನ್ನ BSc ಅಗ್ರಿ, MSc ಅಗ್ರಿ, PhDಯನ್ನು ಮುಗಿಸ್ಕೊಂಡು ಸಿರುಗುಪ್ಪದಲ್ಲಿ ಸತತವಾಗಿ 24 ವರ್ಷ 9 ತಿಂಗಳ 17 ದಿವಸವನ್ನು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದರ ಒಂದು ಅನುಭವದ ಮೇರೆಗೆ ನಾನು ಬಳ್ಳಾರಿ, ಸಿರುಗುಪ್ಪ ಮತ್ತು ಈ ಸಿನ್ನೂರು, ಮಾನವಿನಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಒಂದು ಸದಾವಕಾಶ ಸಿಕ್ಕಿದೆ. ತದನಂತರ ನಾನು ಈಗ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿಯ ಒಂದು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿರೋದಕ್ಕೆ ಈ ಒಂದು ಮಠ ಮತ್ತು ಮಾನ್ಯರ ಗುರುಗಳ ಆಶೀರ್ವಾದದಿಂದ ನನಗೆ ಸದಾವಕಾಶ ಸಿಕ್ಕಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದನ್ನು ನೆನೆಸ್ಕೊಳ್ತಾ ಇವತ್ತು ಭಾಳಷ್ಟು ರೈತರು ಮತ್ತು ಮಹಿಳೆಯರು, ಎಡಗಡೆ ಮಹಿಳೆಯರು ಕೂತಿದ್ದಾರೆ, ಬಲಗಡೆ ರೈತರು ಮತ್ತು ವ್ಯಾಪಾರಸ್ಥರು, ನೌಕರಗಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೃಷಿ ಅಂತಂದರೆ ಖುಷಿಯನ್ನು ಕೊಡ್ತಕ್ಕಂಥದ್ದು. ಕೃಷಿ ಅಂತಂದರೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಯಾವುದಿರುತ್ತೋ ಅದಕ್ಕೆ ಕೃಷಿ ಅಂತ ಕರಿತೀವಿ. ಅಂದರೆ ವ್ಯವಸಾಯ ದಿನಾಲೂ ಮಾಡ್ತಕ್ಕಂಥದ್ದು. ನಾವೆಲ್ಲ 2019ರಲ್ಲಿ ಕರೋನಾ ಬಂದಾಗೆ ನಮಗೆಲ್ಲ ಗೊತ್ತಿದೆ, ಭಾಳಷ್ಟು ಕರೋನಾ ಬಂದಾಗೆ ನಾವೆಲ್ಲ ಉದ್ಯಮಗಳು ಕಣ್ಮುಚ್ಚಿದ್ವು, ಎಲ್ಲ ಉದ್ಯಮಗಳು ನಶಿಸಿ ಹೋದವು. ಆದರೆ ಉಳಿದಿರ್ತಕ್ಕಂಥ ಉದ್ಯಮ ಮಾತ್ರ ಒಂದೇ ಒಂದು, ಅದು ಯಾವುದಂದರೆ ಕೃಷಿ ಅಂತಕ್ಕಂಥದ್ದು, ವ್ಯವಸಾಯ ಅಂತಕ್ಕಂಥದ್ದು. ಸೊ ನಾವೆಲ್ಲ ನೋಡಿದ್ವಿ ಏನಂತಂದರೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನನ್ನು ಕೊಂಡುಕೊಂಡು ನಾವು ಉಸಿರಾಡಿಸ್ಲಿಕ್ಕೆ ಬದುಕಿದ್ವಿ. ಆದರೆ ಪುಗಶೇಟಿಯಾಗಿ ಸಿಗ್ತಕ್ಕಂಥ ಆಕ್ಸಿಜನ್ನಲ್ಲಿ ಬಾಳ್ತಕ್ಕಂಥ ರೈತರು ಯಾವುದೇ ಒಂದು ಕಾಯಿಲೆ ಇಲ್ದೇ ಬದುಕೊಂಡಿರ್ತಕ್ಕಂಥದ್ದು ಅಂತಂದರೆ ಅದು ವ್ಯವಸಾಯದಿಂದ, ಕೃಷಿ ಅಂತಂದರೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಭಾಳಷ್ಟು ಜನ ಈ ಕರೋನಾದಿಂದ ಬಂದು ಸಾಯಲಿಲ್ಲ, ಏನಪ್ಪ ಕೃಷಿಯಿಂದ ಬೇರೆ ವಿಷಯ ಮಾತಾಡ್ತಾ ಇದ್ದಾನೆ ಅಂತೇಳಿ ಅಂದ್ಕೊಳ್ಬೋದು. ಆದರೆ ವಾಸ್ತವಿಕವಾಗಿ ಅದನ್ನು ಮಾತಾಡಿದ ಮೇಲೆ ನಾವು ವಿಚಾರವನ್ನು ಮಾಡಿದಾಗೆ ಭಾಳಷ್ಟು ಜನ ಏನು ಅಂತಂದರೆ ಈ ಕರೋನಾದಿಂದ ಸಾಯಲಿಲ್ಲ, ಆದರೆ ಪಕ್ಕದಲ್ಲಿ ಕರೋನಾ ಬಂದು ಸತ್ತಿದ್ದಾನೆ ಅಂತೇಳಿ ಅದನ್ನು ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರೇ ಭಾಳ ಜನ ಇದ್ದಾರೆ. ಹಾಗಾಗಿ ಕಾಯಿಲೆ ಬಂದಾಗೆ ತಾತನವ್ರು, ಅಜ್ಜವ್ರು ಹೇಳ್ತಾಯಿದ್ರು ತಮ್ಮ ಪ್ರವಚನದಲ್ಲಿ, ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯಂ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಉಕ್ಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಅದನ್ನು ಸಹಿಸ್ಕೊಂಡ್ರೆ ವ್ಯವಸಾಯದಲ್ಲಿ ಒಂದು ಏನಾದರೂ ಸಾಧನೆಯನ್ನು ಮಾಡ್ಬೋದು. ಇವತ್ತು ಸಾವಯವ ಕೃಷಿಗೆ ಸರ್ಕಾರದವರು ಭಾಳ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದಾರೆ. ಇದೇನು ಹೊಸದಲ್ಲ, ಸಾವಯವ ಕೃಷಿ ಅಂತಕ್ಕಂಥದ್ದು ಹೊಸದೇನಲ್ಲ. ಆದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥವ್ರು. ಅಪ್ಪವ್ರು ಹೇಳ್ತಾಯಿದ್ರು ಪ್ರವಚನದಲ್ಲಿ, ನಮಗೆ ನೆನಪಿಡ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಸಮಾಜದಲ್ಲಿ ಏನಾದರೂ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥವ್ರನ್ನ ಮಾತ್ರ ನಾವು ನೆನೆಸ್ತೀವಿ. ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಹೇಳ್ತಿರ್ತಾರೆ, ಎಷ್ಟು ಜನ ನಮಗೆ ಪಾಠ ಮಾಡೋಗಿದ್ದಾರೆ, ಅಷ್ಟು ಜನರ ಶಿಕ್ಷಕರ ಹೆಸರನ್ನು ಹೇಳ್ರಿ ಅಂದರೆ ನನ್ನನ್ನು ಹಿಡ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಹಿಡ್ಕೊಂಡು ಎಲ್ಲ ಶಿಕ್ಷಕರ, ಏನು ನಾವು ನರ್ಸರಿಯಿಂದ ಹಿಡ್ಕೊಂಡು PhDವರೆಗೂ ಓದಿರ್ತೀವಿ, ಎಲ್ಲ ಶಿಕ್ಷಕರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮನಮುಟ್ಟುವಂತೆ ಯಾರು ಪಾಠ ಮಾಡಿರ್ತಾರೋ ಅವರನ್ನು ಮಾತ್ರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಇದರಲ್ಲಿ ಸ್ಮರಿಸುತ್ತಾ,
ಇವತ್ತು ಕೃಷಿಯಲ್ಲಿ ಭಾಳಷ್ಟು ಸುಧಾರಣೆ ಬಂದಿದೆ. ಸಾವಯವ ಕೃಷಿ ಇರ್ಬೋದು. ಸಾವಯವ ಕೃಷಿನಲ್ಲಿ ಏನು ಅಂತಂದರೆ 1960ರಲ್ಲಿ ಹಸಿರು ಕ್ರಾಂತಿಯ ಪ್ರಯುಕ್ತ ನಾವು ಇವತ್ತು ಬೇರೆ ಬೇರೆ ಸಂಕರಣ ತಳಿಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಂಡ್ವಿ. ಯಾಕಂತಂದರೆ ನಮ್ಮ ಭಾರತದ ಜನಸಂಖ್ಯೆ 1960ರಲ್ಲಿ ಕೇವಲ ಕಡಿಮೆ ಇತ್ತು, 50 ಮಿಲಿಯನ್ ಇತ್ತು. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಮಾಡಬೇಕು ಅಂತಂದರೆ ನಾವು ವಿದೇಶದಿಂದ ಸಂಕರಣ ತಳಿಗಳನ್ನು, ಗೋಧಿಯ ತಳಿಗಳನ್ನು, ಭತ್ತದ ತಳಿಗಳನ್ನು ಆಮದು ಮಾಡಿಕೊಂಡಾಗ ಇವತ್ತು ಸಾಮಾನ್ಯವಾಗಿ ಬಡ ಮಕ್ಕಳು ಎಲ್ಲಿ ಬೇಕಾದರಲ್ಲಿ ಎಲ್ಲಿ ತಿಂದು ಏನು ಬೇಕಾದ್ರೂ ತಿಂದು ಬದುಕ್ತಿರ್ತಾರೆ. ಆದರೆ ನಿಮ್ಮ ನೌಕರಿಗಾರ ಮಕ್ಕಳಾಗಿರ್ಬೋದು ಅಥವಾ ವ್ಯವಸಾಯಗಾರರ ಮಕ್ಕಳಾಗಿರ್ಬೋದು, ಅವರು ಬೋರ್ನ್ವಿಟಾ ಹಾರ್ಲಿಕ್ಸನ್ನು ಕುಡಿದತಕ್ಕಂಥವ್ರನ್ನ ಏನಾದರೂ ಬೇರೆದು ಕೊಟ್ಟರೆ ಅನೇಕ ಕಾಯಿಲೆಗಳು ಬರ್ತವೆ. ಹಾಗಾಗಿ ಸಂಕರಣ ತಳಿಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾಯಿದ್ವಿ. ಆಮೇಲೆ ಕೀಟನಾಶಕಗಳನ್ನು ಕೂಡ ಬಳಸ್ತಾ ಇದ್ವಿ. ಅದರ ನಂತರ ಶಿಲೀಂಧ್ರನಾಶಕಗಳನ್ನು ಬಳಸ್ತಾ ಹೋದಾಗೆ ಭೂಮಿಯ ಒಂದು ಫಲವತ್ತತೆ ಕುಂದಿತಾ ಬಂತು, ಫಲವತ್ತತೆ ಕಮ್ಮಿ ಆಗ್ತಾ ಬಂತು. ಭೂಮಿಯ ಫಲವತ್ತತೆ ಕಮ್ಮಿ ಆದಾಗ ಏನು ಅಂತಂದರೆ ನಾವೆಲ್ಲ ಮಾನ್ವಿ ಮತ್ತು ಸಿಂಧೂರು, ಬಳ್ಳಾರಿ, ಕೊಪ್ಪಳ ಇದರಲ್ಲೆಲ್ಲ ಸುತ್ತಮುತ್ತ ಭತ್ತ ಬೆಳಿತಿರ್ತೀವಿ. ಭತ್ತ ಬೆಳೆದ ಮೇಲೆ ಬೇಸಿಗೆನಲ್ಲಿ 4 ದಿವಸ ಟಿಲ್ಲರ್ ಹೊಡೆದ ಮೇಲೆ ಏನಾದರೂ ನೀವು ಆ ಚಪ್ಪಲಿಯನ್ನು ಬಿಟ್ಟು ಹೊಲದಲ್ಲಿ ಓಡಾಡಿದ್ರೆ ಅಂದರೆ ಅನುಭವ ಆಗುತ್ತೆ. ಏನಂದರೆ ಮುಳ್ಳು ಚುಚ್ಚಿದಂಗೆ ಚುಚ್ಚುತ್ತೆ ಕಾಲಿಗೆ. ಕಾರಣ ಇಷ್ಟೇ, ಭೂಮಿ ಹಾಳಾಗಿದೆ ಅಂತ. ನಾವು ಕುಡಿತಕ್ಕಂಥ ನೀರಿನಲ್ಲೂ ಕೂಡ ವಿಷ ಇದೆ. ನಾವು ತಾಯಿ ಎದೆ ಹಾಲನ್ನು ಕುಡಿತಕ್ಕಂಥದ್ರಲ್ಲೂ ಕೂಡ ವಿಷ ಇದೆ. ಕಾರಣ ಇಷ್ಟೇ, ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು, ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿರ್ಬೋದು, ಶಿಲೀಂಧ್ರನಾಶಕಗಳಿರ್ಬೋದು. ಹಾಗಾಗಿ ತಾತನವರು, ಅಜ್ಜವ್ರು ಹೇಳ್ತಾಯಿದ್ರು ಪ್ರವಚನದಲ್ಲಿ, ಇವತ್ತು ಮಠದಲ್ಲಿ ಬಿಸ್ಲೇರಿ ನೀರನ್ನು ಕೊಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಏನು ಅನ್ನಪ್ರಸಾದವನ್ನು ತೆಗೆದುಕೊಂಡ್ರೂ ಕೂಡ ಕೂರ್ತಕ್ಕಂಥ ಜನಸಂಖ್ಯೆ ಭಾಳ ಕಮ್ಮಿ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದು ಯಾಕಪ್ಪ ಅಂತಂದರೆ ನಮ್ಮಲ್ಲಿ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ, ವ್ಯವಸಾಯವನ್ನು ಮಾಡಲಿಕ್ಕೆ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ. ಇವತ್ತೇನಿದ್ರೂ ದಿಢೀರ್ನೇ ಶ್ರೀಮಂತರ ಆಗ್ಬೇಕಂತಕ್ಕಂಥದ್ದು ನನ್ನನ್ನು ಹಿಡ್ಕೊಂಡು ಎಲ್ಲರಿಗೂ ಆಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ರಾಸಾಯನಿಕವಾಗಿ ಬಳಸ್ತಕ್ಕಂಥ ಬೆಳೆಗಳಿಗೆ ನಾವು ಮಾರು ಹೋಗ್ತಾ ಇದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ಕೂಡ ಇವತ್ತು ಸರ್ಕಾರದವರು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾಯಿದ್ದಾರೆ. ಇವತ್ತು ಈ ವರ್ಷದಿಂದ ಸರ್ಕಾರದ ಇಲಾಖೆಗಳ ಮುಖಾಂತರ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ಮುಖಾಂತರ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಭಾಳಷ್ಟು ಜನ ಪ್ರಶ್ನೆ ಕೇಳ್ಬೋದು, ಸರ್ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡಿದಾಗೆ ಆಹಾರದ ಉತ್ಪಾದನೆ ನಾವು ಮೊದಲು ಏನು ಮಾಡ್ತಿದ್ವಿ ಅಷ್ಟು ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಆದರೆ ಸತತವಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ಮಾಡಬೇಕಂದ್ರೆ 3 ವರ್ಷ ತಾಳ್ಮೆ ಇರಬೇಕು. 3 ವರ್ಷ ತಾಳಿದವನು ಬಾಳಿಯಾನು ಅನ್ನುವ ಹಾಗೆ 3 ವರ್ಷ ಸತತವಾಗಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕಿದಾಗೆ, ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾಗೆ, ಏನು ಮುಸೊನೊಬ ಪುಕೋಕೋ ಅಂತ ಹೇಳತಕ್ಕಂಥ ಒಬ್ಬ ವಿಜ್ಞಾನಿಯ ಪ್ರಕಾರ ನೈಸರ್ಗಿಕ ಕೃಷಿಯನ್ನು, ಅವನು ಒಬ್ಬ ವ್ಯಾಪಾರಿ ಇದ್ದ, ಬಸ್ನಲ್ಲಿ ಓಡಾಡ್ತಾ ಇದ್ದಾಗೆ ಒಂದು ಭತ್ತದ ತಳೆ ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಬಿದ್ದಿತ್ತು. ಅದು ಬಿದ್ದಾಗ ಅದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ದಾಗಲಿ ಅಥವಾ ಶಿಲೀಂಧ್ರನಾಶಕಗಳನ್ನು ಹಾಕಿದ್ದಾಗಲಿ, ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ದಾಗಲಿ ಅದು ಯಾವುದು ಕಂಡು ಬರಲಿಲ್ಲ. ಕೊನೆಗೆ ಅದು ದಷ್ಟಪುಷ್ಟವಾಗಿ ಬೆಳೀತು. ಬೆಳೆದಾಗೆ ಅವ್ರು ಹೇಳ್ತಾರೆ, ನೈಸರ್ಗಿಕವಾಗಿ ಸಾಮಾನ್ಯವಾಗಿ ಎಲ್ಲಿ ಮನುಷ್ಯ ಓಡಾಡ್ತಾನೆ ಅಲ್ಲಿ ಹುಲ್ಲು ಹುಟ್ಟೋದಿಲ್ಲ, ಎಲ್ಲಿ ಮನುಷ್ಯ ಓಡಾಡ್ತಿರ್ತಾನೆ ಅಲ್ಲಿ ಹುಲ್ಲು ಹುಟ್ಟೋದಿಲ್ಲ, ಎಲ್ಲಿ ದನಕರುಗಳು ಓಡಾಡ್ತಿರ್ತವೆ, ಪ್ರಾಣಿ ಪಕ್ಷಿಗಳು ಓಡಾಡ್ತಿರ್ತವೆ ಅಲ್ಲಿ ಸಮೃದ್ಧವಾಗಿ ಬೆಳಿತೈತಿ. ಇದಕ್ಕೆ ಕಾರಣ ಇಷ್ಟೇ, ನಾವು ನೈಸರ್ಗಿಕವಾಗಿ ಹಾಗೆ ಬಿಡಬೇಕು. ಹಾಗೆ ಬಿಟ್ಟರೆ ಆಹಾರದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಜೊತೆಗೆ 50% ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಸಮಗ್ರ ಪೋಷಕಾಂಶಗಳು ಅಂತ ಕರಿತೀವಿ, ಅವುಗಳನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ನಾವು ಆಹಾರದ ಉತ್ಪಾದನೆಯನ್ನು, ಈಗೇನು ಬೆಳೀತಾ ಇದ್ದೀವಿ 368 ಮಿಲಿಯನ್ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೇ ಮಾನವೀಯ ಸುತ್ತಮುತ್ತ ಸಾಕಷ್ಟು ಹತ್ತಿಯನ್ನು ಬೆಳೀತಾ ಇದ್ದಾರೆ, ತೊಗರಿಯನ್ನು ಬೆಳೀತಾ ಇದ್ದಾರೆ, ಆದರೆ ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ. ನಾನು ಬೆಳಗ್ಗೆ ರಾಯಚೂರಿನಿಂದ ಒಂದು ಕಾರ್ಯಕ್ರಮಕ್ಕೆ ಸಿಂಧೂರಿನಲ್ಲಿ ಕೋರಮಂಡಲ ಕಾರ್ಯಕ್ರಮವನ್ನು, ಸಂಭ್ರಮವನ್ನು, ಪ್ಯಾರಂಪಾಸ್ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮ ಮಾಡೋಕ್ಕೆ ಅಲ್ಲಿ ಭಾಷಣಕ್ಕೆ ಹೋದಾಗನೂ ಬೆಳಗ್ಗೆ ನಾನು ರಾಯಚೂರನ್ನು ಬಿಟ್ಟಾಗೆ ಅಕ್ಕಪಕ್ಕದ ಒಂದು ಹತ್ತಿ ಮತ್ತು ತೊಗರಿ ಅಳ್ತಾ ಇದ್ದಾವೆ. ಹತ್ತಿ ಮತ್ತು ತೊಗರಿ ಬೆಳೆಗಳು ಅಳ್ತಾ ಇದ್ದಾವೆ, ಆದರೆ ಭತ್ತ ಮಾತ್ರ ನಗ್ತಾ ಇದೆ.
ಭತ್ತ ಮಾತ್ರ ನಗ್ತಾ ಇದೆ, ಹತ್ತಿ ಮತ್ತು ತೊಗರಿ ಅಳ್ತಾ ಇದೆ. ಕಾರಣ ಇಷ್ಟೇ, ಹತ್ತಿ ಮತ್ತು ತೊಗರಿಗೆ ಜಾಸ್ತಿ ಮಳೆ ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹತ್ತಿ ಮತ್ತು ಭತ್ತ, ಮೆಣಸಿನಕಾಯಿ ಅಥವಾ ಬೇರೆ ಬೆಳೆಗಳಿಗೆ ಜಾಸ್ತಿ ಮಳೆ ಆಯ್ತಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆದರೆ ಭತ್ತಕ್ಕೆ ತಡ್ಕೊಳ್ಳುವ ಶಕ್ತಿ ಇದೆ. ಭತ್ತ ಬೆಳೆದಿರ್ತಕ್ಕಂಥವ್ರ ಮುಖದಲ್ಲಿ ಹಸನ್ಮುಖಿಯಾಗಿದ್ದಾರೆ. ಹತ್ತಿ ಮತ್ತು ತೊಗರಿ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರು ಅಳುಮುಖವನ್ನು ಹಾಕ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಗಪ್ಪ ತೀರಿಸಬೇಕು ಅಂತಕ್ಕಂಥದ್ದನ್ನು ಚಿಂತೆಯಲ್ಲಿದ್ದಾರೆ. ಹಾಗಾಗಿ ಪರ್ಯಾಯ ಬೆಳೆಗಳ ಜೊತೆಗೆ ನಾವು ಪರ್ಯಾಯ ಬೆಳೆಗಳನ್ನು ಬೆಳೀತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಭಾಳಷ್ಟು ಜನ ಹತ್ತಿಯನ್ನು ಬೆಳೆದಾಗ ನೀರು ನಿಂತು ಅದು ಕೆಂಪಾಗಿದೆ, ಹಳದಿಯಾಗಿದೆ, ಕುಂಠಿತ ಆಗಿದೆ. ಗಿಡದಲ್ಲಿ ಹತ್ತಿ ಕಾಯಿಗಳನ್ನು ಎಣಿಸಿದರೆ ಕೇವಲ 5ರಿಂದ 6 ಕಾಯಿಗಳಿದ್ದಾವೆ. ಒಂದು ಹತ್ತಿ ಕಾಯಿ ಕೇವಲ 4ರಿಂದ 5 ಗ್ರಾಮ್ ಬರುತ್ತೆ. ನಮಗೆ ಎಷ್ಟು ಇಳುವರಿ ಬರ್ಬೋದು? ಎಕರೆಗೆ 25-30 ಸಾವಿರ ರೂಪಾಯಿ ನಾವು ಖರ್ಚನ್ನು ಹಾಕಿದಾಗೆ ನಮಗೆ ಬರ್ತಕ್ಕಂಥದ್ದು ಭಾಳ ಕಡಿಮೆ. 7,500 ರೂಪಾಯಿ ಒಂದು ಕ್ವಿಂಟಲ್ ಮಾರಿದರೆ 2 ಕ್ವಿಂಟಲ್ ಅಂತಂದರೆ 15,000 ರೂಪಾಯಿ ಬರುತ್ತೆ. ನಾವು 30,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಇನ್ನು 15,000 ರೂಪಾಯಿ ನಮಗೆ ತಲೆಯ ಮೇಲೆ ಭಾರ ಇದ್ದಂಗೆ. ಅದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊಳ್ಬೇಕು ರೈತರು. ಭಾಳಷ್ಟು ಸಮಗ್ರ ಕೃಷಿ ಪದ್ಧತಿ ಅಂದರೆ ಕೃಷಿ ಬೆಳೆಗಳ ಜೊತೆಗೆ ಉಪಕಸಬುಗಳಾಗಿರ್ತಕ್ಕಂಥ ನಾವಷ್ಟು ಭಾಳಷ್ಟು ಇಲ್ಲಿ ಆಂಧ್ರ ರೈತರು ಕೂತಿರ್ಬೋದು ನಮ್ಮ ಜೊತೆಗೆ. ಆಂಧ್ರ ರೈತರ ಹೊಲಕ್ಕೆ ನೀವು ಹೋದ್ರಿ ಅಂದರೆ ಅವ್ರ ಮನೇಲಿ ಒಂದು ಎಮ್ಮೆ ಇರುತ್ತೆ, ಮತ್ತು ಬೆಳೆಗಳಿರ್ತವೆ. ಅವರ ಮನೆಯ ಸುತ್ತಮುತ್ತ ಅನೇಕ ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ, ತರಕಾರಿಗಳನ್ನು ಬೆಳೆಸ್ಕೊಂಡಿರ್ತಾರೆ, ಬೆಂಡೆಕಾಯಿ, ಚೌಳಿಕಾಯಿ, ಹೀರೆಕಾಯಿ, ಹೀಗೆ ನಾನಾ ಥರವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೆಳ್ಕೊಂಡಿರ್ತಾರೆ. ಅದಕ್ಕೆ ಬೆಳೆಗಳ ಜೊತೆಗೆ ಉಪಕಸುಗಳಾಗಿರ್ತಕ್ಕಂಥ ಏನು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ರೇಷ್ಮೆ ಕೃಷಿ, ಹೀಗೆ ಮೀನು ಕೃಷಿ. ನಿಮ್ಮ ಮಾನವೀಯ ಪಕ್ಕದಲ್ಲಿ ಒಬ್ಬರು ಆಂಧ್ರ ರೈತರು ಮೀನು ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ. ಸುಮಾರು 6 ಎಕರೆ ಕೆರೆಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಿ ಲಕ್ಷಾನುಗಟ್ಟಲೆ ಲಾಭ ತೆಗಿತಾ ಇದ್ದಾರೆ. ಇವತ್ತು ನಾವು ಹತ್ತಿ ಮತ್ತು ಮೆಣಸಿನಕಾಯಿ, ತೊಗರಿಯನ್ನು ಬೆಳೆದಾಗ ನಾವೆಲ್ಲರೂ ಕೂಡ ಗೋಣಿ ಚೀಲವನ್ನು ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಅದು ಯಾವುದೂ ತೊಂದರೆ ಇಲ್ಲ. ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಕೂಡ, ಒಂದು ಬೆಳೆಯಲ್ಲಿ ನಷ್ಟ ಹೊಂದಿದ್ರೂ ಕೂಡ ಇನ್ನೊಂದು ಉಪಕಸುಬಿನಲ್ಲಿ ನಮಗೆ ಲಾಭ ಬರುತ್ತೆ. ಉದಾಹರಣೆ ಹೇಳಬೇಕಂದ್ರೆ 380 ಮೊಟ್ಟೆಗಳನ್ನು ವರ್ಷಕ್ಕೆ, ಅಂದರೆ ಒಂದು ವರ್ಷಕ್ಕೆ 365 ದಿವಸ ಆದರೆ 380 ಮೊಟ್ಟೆಗಳನ್ನು ಇಡ್ತಕ್ಕಂಥ ಒಂದು ಕೋಳಿಯ ತಳಿ ಇದೆ. ಇವತ್ತು ಭಾಳಷ್ಟು ಜನರು ಕೋಳಿ ಸಾಕಾಣಿಕೆ ಮಾಡ್ತಿರ್ತಾರೆ. ಇಲ್ಲೇ ಮಾನವಿನಲ್ಲಿ ಒಬ್ಬರು ಗೌಡ್ರು ಕಡಕ್ನಾಥ್ ಕೋಳಿಯನ್ನು 5 ವರ್ಷದಿಂದ ಸಾಕಾಣಿಕೆ ಮಾಡಿದರು. ಅದನ್ನು ನೋಡ್ಕೊಂಡು ಭಾಳಷ್ಟು ಜನ ಕಡಕ್ನಾಥ್ ಕೋಳಿಯನ್ನು ಸಾಕಾಣಿಕೆ ಮಾಡೋಕ್ಕೆ ಹೋದರು. ಆದರೆ ಅದರ ಖರ್ಚು ಜಾಸ್ತಿ ಆಗಿದ್ದರಿಂದ, ಮೊಟ್ಟೆಯನ್ನು ಸರಿಯಾಗಿ ಕಂಪ್ನಿಯವರು ತೊಗೊಳ್ಳದೇ ಇದ್ದಿದ್ದರಿಂದ ಅವರು ನಷ್ಟವನ್ನು ಹೊಂದಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಗಿರಿರಾಜು, ಸ್ವರ್ಣಧಾರ ಮತ್ತು BV 380 ಅಂತಕ್ಕಂಥ ಕೋಳಿಯನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಇನ್ನೊಂದು ಕೃಷಿ ಇಲಾಖೆನವರು, ತೋಟಗಾರಿಕೆ ಇಲಾಖೆನವರು ಕಂಪೌಂಡ್ ಮೇಲೆ ಕುರಿ ಮೇಸಿ ಕುಬೇರ್ ನಾಗರಿ ಅಂತ ಬರೆಸಿರ್ತಾರೆ. ಕುರಿ ಮೇಸಿ ಕುಬೇರ್ ನಾಗರಿ ಅಂತ ಕರಿತಿರ್ತಾರೆ. ಕುರಿ ಮೇಸಿ ಕುಬೇರ್ ನಾಗರಿ ಅಂತಂದರೆ ಅಕಸ್ಮಾತ್ ಅದನ್ನು ನಾವು ನಡೆದಾಡುವ ATM ಅಂತ ಕೂಡ ಕರಿತೀವಿ. ಕುರಿಯನ್ನು ನಾವು ನಡೆದಾಡುವ ATM ಅಂತ ಕರಿತೀವಿ. ಕಾರಣ ಇಷ್ಟೇ, ಅಕಸ್ಮಾತ್ ನೀವೇನಾದರೂ ಹೋಗಿ ATM ಒಂದು ರೂಮಿನಲ್ಲಿ ಆ ಮೆಷಿನ್ನಲ್ಲಿ ಕಾರ್ಡನ್ನು ಹಾಕಿದರೆ ಅದು ಕ್ಷಮಿಸಿ ಅಥವಾ ಸಾರಿ ಅಂತ ಬರುತ್ತೆ. ಆದರೆ ಕುರಿಯನ್ನು ಏನು ಮೇಯಿಸಿರ್ತಾರಲ್ಲ ಅವ್ರಿಗೇನಾದ್ರೂ ಅಬ್ದುಲ್ ಸಾಬ್ ಅವ್ರಿಗೆ ಅಥವಾ ಬೇರೆ ಯಾರಿಗಾದ್ರೂ ನೀವು ಅದನ್ನು ಫೋನ್ ಮಾಡಿಬಿಟ್ರಿ ಅಂತಂದರೆ ಅವರು TVS ಇದರೊಳಗೆ ವೆಹಿಕಲ್ನಲ್ಲಿ ಆ ಕಡೆ ಒಂದು ಗೋಣಿಚೀಲ, ಈ ಕಡೆ ಒಂದು ಗೋಣಿಚೀಲ ಹಾಕ್ಕೊಂಡು ಬಂದಿರ್ತಾರೆ. ಫೋನ್ ಮಾಡಿದರೆ ಸಾಕು, ನಮ್ಮ ಕುರಿಗಳನ್ನು ತೆಗೆದುಕೊಂಡೋಗಿ ನಿಮಗೆ 9, 10, 15 ಸಾವಿರ ರೂಪಾಯಿದಂಗೆ ಕೊಡ್ತಾರೆ. ATM ಕೊಡ್ತಾ. ಬ್ಯಾಂಕ್ನಲ್ಲಿ ಸಾಲ ತೊಗೊಳಕ್ಕೆ ಹೋದರೆ ಸುಮಾರು 1 ತಿಂಗಳ ಓಡಿಸಾಡ್ತಾರೆ. 1 ತಿಂಗಳ ನಮ್ಮ ಡಾಕ್ಯುಮೆಂಟ್ ಕೇಳ್ತಾರೆ, ಸುರಿಟಿ ಕೇಳ್ತಾರೆ. ಆದರೆ ಕುರಿ ಯಾವುದು ಸುರಿಟಿ ಕೇಳೋದಿಲ್ಲ, ಮೇಕೆಗಳು ಯಾವುದು ಸುರಿಟಿ ಕೇಳೋದಿಲ್ಲ. ಹಾಗಾಗಿ ನಡೆದಾಡುವ ATM ಅಂತಕ್ಕಂಥದ್ದನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆ, ಕುರಿಗಳಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಕುರಿ ಅಂತಂದರೆ ಕೆಂಗುರಿ. ಬೆಳಗಾಮ ಮತ್ತು ಅಥಣಿ ಏನು ಅವ್ರು ಇದ್ದಾರಲ್ಲ, ದೇವದುರ್ಗ, ಅವರೆಲ್ಲರೂ ಬಂದು ಇಲ್ಲಿ ಕುರಿ ಮೇಯಿಸಿ ಇಲ್ಲಿ ಕೋಟ್ಯಾಧಿಪತಿ ಆಗ್ತಾರೆ. ನಾವಿಲ್ಲಿ ಹೊಲ ಮಾಡಿ ನಾವು ಸಾಲ ತೀರ್ಸೋಕ್ಕಾಗ್ದೇ ತೊಂದರೆಯನ್ನು ಪಡ್ತೀವಿ ಕುರಿ ಮೇಯಿಸ್ತಕ್ಕಂಥದ್ದು. ಮೇಕೆಗಳಲ್ಲಿ ಸುಮಾರು 10 ಥರದ ಮೇಕೆಗಳಿದ್ದಾವೆ, ಆಡುಗಳಿದ್ದಾವೆ. ಅದರಲ್ಲಿ ಬೀಟಲ್ ನಂಬರ್ 1 ನಮ್ಮ ಒಂದು ಕ್ಷೇತ್ರಕ್ಕೆ ಅತಿ ಸೂಕ್ತವಾಗಿರ್ತಕ್ಕಂಥದ್ದಂದರೆ ಬೀಟಲ್ ಅಂತಕ್ಕಂಥ ಒಂದು ಮೇಕೆ ಇದೆ, ಶಿರೋಯಿ ಅಂತಕ್ಕಂಥ ಮೇಕೆ ಇದೆ, ಮತ್ತು ಜಮ್ನಾಪಾರಿ ಉಸ್ಮಾನಿಬಾದಿ ಅಂತಕ್ಕಂಥದ್ದಿದೆ. ಯಾರ ಮನೆಯಲ್ಲಿ ಹೈನುಗಾರಿಕೆ ಇರುತ್ತೆ, ಯಾರ ಮನೆಯಲ್ಲಿ ಎಮ್ಮೆ, ಆಕಳ, ಕುರಿ, ಮೇಕೆಗಳನ್ನು ಸಾಕಾಣಿಕೆ ಮಾಡಿರ್ತಾರೆ, ಅವ್ರ ಮನೆ ಯಾವತ್ತೂ ಶೋಭನಗಾಲದಿಂದ ಕೂಡಿರ್ತೈತೆ, ಅಂದರೆ ಶ್ರೀಮಂತಿಕೆಯಿಂದ ಕೂಡಿರ್ತದೆ. ಯಾರ ಮನೆಯಲ್ಲಿ ಟ್ಯಾಕ್ಟ್ರ್ ಸಾಕಣೆ ಮಾಡಿರ್ತಾರೆ, ಟ್ಯಾಕ್ಟ್ರನ್ನು ಇಟ್ಕೊಂಡಿರ್ತಾರೆ, ಅವ್ರ ಮನೆಯಲ್ಲಿ ಮೈ ತುಂಬ ಸಾಲ ಇರುತ್ತೆ.
ಯಾರ ಮನೆಯಲ್ಲಿ ಕುರಿ ಹೈನುಗಾರಿಕೆ ಮಾಡ್ಕೊಂಡಿರ್ತಾರೆ ಅವ್ರ ಮನೆಗೆ ಹೋದರೆ ಯಾವತ್ತೂ ಬಡತನ ಇರೋದಿಲ್ಲ. ಯಾರ ಮನೆಯಲ್ಲಿ ಟ್ಯಾಕ್ಟ್ರ್ ಸಾಕಾಣಿಕೆ ಮಾಡಿರ್ತಾರೆ ಅಥವಾ ಟ್ಯಾಕ್ಟ್ರನ್ನು ಇಟ್ಕೊಂಡಿರ್ತಾರೆ ಅವ್ರ ಮನೆ ತುಂಬಾ ಸಾಲ ಇರುತ್ತೆ. ಅವ್ರ ಮನೆಗೆ ಹೋದ್ರೆ ಅಂದರೆ ಒಳಗಡೆ ಯಜಮಾನ ಇದ್ದಂದರೆ ಹೆಣ್ಮಗಳು ಹೇಳ್ತಾರೆ ಇಲ್ಲ ಎಲ್ಲೇ ಹೋಗ್ಯಾರ ಅಂತೇಳಿ, ಯಾಕಂದ್ರೆ ಸಾಲ ಕೇಳಕ್ಕೆ ಬಂದಾರ ಅಂತೇಳಿ. ಸೊ ಹೀಗಾಗಿ ನಾವು ಹೈನುಗಾರಿಕೆಯನ್ನು ಮಾಡಬೇಕಾಗುತ್ತೆ, ಎಮ್ಮೆ ಸಾಕಾಣಿಕೆಯನ್ನು ಮಾಡಬೇಕು. ಇವತ್ತು ನಿಮ್ಮ ಮಾನವೀಯ ಪಕ್ಕದಲ್ಲಿ ಒಬ್ಬರು ಪ್ರವೀಣ್ ಶೆಟ್ಟಿ ಅಂತ ಇರಬೇಕು, ಇಲ್ಲೇ ಬಂದಿರಬೇಕು ಯಾರಾದರೂ. ನಮ್ಮ ಜಿತೇಂದ್ರ ಸ್ವಾಮಿಗಳು ಪತ್ರಿಕಾ ಮಾಧ್ಯಮದವರು ಇದ್ದಾರೆ, ಅವರು ಅಲ್ಲಿ ಹೋಗಿ ನೋಡಿದ್ರು. ಅವರು ನನ್ನನ್ನು ಕೂಡ ಅಲ್ಲಿ ಕರೆದಿದ್ದಾರೆ, ಬಟ್ ನಾನೇ ಅವ್ರನ್ನ ಅಲ್ಲಿ ಕರೆಸಿದ್ದೆ. ಪ್ರವೀಣ್ ಶೆಟ್ಟಿ ಅಂತೇಳಿ ಅವರ ಹಾಲನ್ನು ನೀವು ಕೂಡ ತೆಗೆದುಕೊಂಡಿರಬೇಕು. ಮುರ್ರಾ ಎಮ್ಮೆಯನ್ನು 30 ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, MBA ಮಾಡಿಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲಿ ಅವ್ರಿಗೆ ಲಾಭ ಅನ್ನಿಸ್ಲಿಲ್ಲ, ಅಂದರೆ ಸಂಬಳ ತೃಪ್ತಿ ಸಿಗಲಿಲ್ಲ. ಕೊನೆಗೆ ಏನು ಮಾಡಿದ್ರು ಅಂದರೆ ಇಲ್ಲೇ ಮಾನವಿ ಪಕ್ಕದಲ್ಲಿ ಒಂದು ಹಳ್ಳಿನಲ್ಲಿ ರೈತರ ಹೊಲವನ್ನು ಲೀಸ್ ತೆಗೆದುಕೊಂಡು ಅಲ್ಲಿ ಒಂದು ಶೆಡ್ಡನ್ನು ಕಟ್ಟಿ 30 ಮುರ್ರಾ ಎಮ್ಮೆಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. 80 ರೂಪಾಯಿದಂಗೆ 1 ಲೀಟ್ರ್ ಹಾಲನ್ನು ಮಾರ್ತಾಯಿದ್ದಾರೆ. ಮನೆ ಮನೆಗೆ ಹೋಗಿ ಹಾಲು ಕೊಡ್ತಾಯಿದ್ದಾರೆ. ಹಾಲನ್ನು ಕೊಟ್ಟು ಹಾಲಿನ ಗುಣಮಟ್ಟ ಚೆನ್ನಾಗಿದೆ ಇಲ್ಲ ಅಂತ ಅನ್ನೋದಕ್ಕೆ ಲ್ಯಾಕ್ಟೋಮೀಟರನ್ನು ಕೊಡ್ತಾಯಿದ್ದಾರೆ. ಲ್ಯಾಕ್ಟೋಮೀಟರ್ ನಿಮ್ಮಲ್ಲಿ ಯಾರು ತೆಗೆದುಕೊಂಡವರು ಇದ್ದಾರೋ ಇರ್ಬೋದು, ಅನ್ಬೋದು ಅಂತ. ಲ್ಯಾಕ್ಟೋಮೀಟರ್ನ ಯಾಕೆ ಕೊಡ್ತಾಯಿದ್ದೆ ಅಂದರೆ ಹಾಲಿನಲ್ಲಿ ನೀರು ಕಲಿಸಿಲ್ಲ ನಾನು, ಹಾಲಿನ ಗುಣಮಟ್ಟ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಸಹಿಸಲಿಕ್ಕೆ ಅಥವಾ ತಿಳಿಸ್ಕೊಡ್ಲಿಕ್ಕೆ ಅದನ್ನು ಪ್ರವೀಣ್ ಶೆಟ್ಟಿಯವರು ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಸಿರುಗುಪ್ಪ ಪಕ್ಕದಲ್ಲಿ ನೀವು ಕುಡಿದ್ರಾಳಕ್ಕೆ ಹೋಗೋ ಜಾಗ ಇದಂದರೆ ಅದರಿಂದ ಮುಂದೆ ಹೊನ್ನಳ್ಳಿ ಕ್ಯಾಂಪ್ ಅಂತ ಇದೆ. ಶ್ರೀನಿವಾಸ್ ರಾಜು, ನಾನು ಪದೇ ಪದೇ ಅವರ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಶ್ರೀನಿವಾಸ್ ರಾಜು ಅಂತಕ್ಕಂಥವ್ರು ಇದ್ದಾರೆ. 450 ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. 450 ಎಮ್ಮೆಗಳನ್ನು, ಮುರ್ರಾ ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಅವ್ರದ್ದು ದಿನಕ್ಕೆ 65,000 ರಿಂದ 70,000 ರೂಪಾಯಿ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಯಾರಿಗೆ ಬರ್ತಾ ಇದ್ದಾರೆ ಇವತ್ತು? ನನಗೂ ಸಂಬಳ ಇಲ್ಲ, ಉನ್ನತ ಅಧಿಕಾರಿಗಳಿಗೂ ಸಂಬಳ ಇಲ್ಲ, ಯಾರಿಗೂ ಸಂಬಳ ಇಲ್ಲ. ಸುಮಾರು 10 ಜನಕ್ಕೆ ನೌಕರಿಯನ್ನು ಕೊಟ್ಟಿದ್ದಾರೆ. 10 ಜನಕ್ಕೆ ನೌಕರಿಯನ್ನು ಕೊಟ್ಟಿದ್ದಾರೆ. ಕೇವಲ PUCಯನ್ನೇ ಓದಿರ್ತಕ್ಕಂಥವ್ರು, ಆಂಧ್ರ ಮೂಲದ ರೈತರು. 450 ಮುರ್ರಾ ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿ ದಿನಕ್ಕೆ 450 ಲೀಟ್ರ್ ಹಾಲನ್ನು ತೆಗೆದುಕೊಳ್ತಾ ಇದ್ದಾರೆ. ನೀವು ಹೈನುಗಾರಿಕೆಯನ್ನು ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ, ಕೆಚ್ಚಲಿಗೆ ನೀರು ಉಗ್ಗಿ ಅದರಲ್ಲಿರೋ ಬರೋ ಹಾಲನ್ನೆಲ್ಲ ಹಿಂಡಿ ಬಿಡ್ತಾರೆ. ಕರುಗಳಿಗೆ ಕೇವಲ ಒಂದು 100 ml 200 ml ಬಿಡ್ತಾರೆ. ಬಟ್ ಅವ್ರು ಹಾಗಲ್ಲ, ಒಂದು ಕರುಕ್ಕೆ ಸುಮಾರು 4 ರಿಂದ 5 ಲೀಟ್ರ್ ಹಾಲನ್ನು ಕುಡಿಸ್ಲಿಕ್ಕೆ ಬಿಡ್ತಾರೆ. ನಮ್ಮ ಕರುಗಳು 4.5 ವರ್ಷಕ್ಕೆ ಪ್ರೆಗ್ನೆಂಟ್ ಆದರೆ ಅವ್ರ ಕರುಗಳು 2.5 ವರ್ಷಕ್ಕೇ ಹೆಣ್ಣುಗರಕ್ಕೆ ಪ್ರೆಗ್ನೆಂಟ್ ಆಗ್ತವೆ. ಅದರ ಕಾರಣ ಇಷ್ಟೇ, ನಾವು ಎಷ್ಟು ಚೆನ್ನಾಗಿ ಹೆಣ್ಣು ಕರುಗಳನ್ನು ಬೆಳೆಸ್ತೀವಿ ಅವು ಅಷ್ಟು ಚೆನ್ನಾಗಿ ಬೆಳೆದು ಬೇಗನೆ ಪ್ರೆಗ್ನೆಂಟ್ ಆಗ್ತವೆ, ಮರಿಗಳನ್ನು ಹಾಕ್ತವೆ. ಸೊ ಹೈನುಗಾರಿಕೆಯಲ್ಲಿ ಅದು ಕೂಡ ಒಳ್ಳೆಯದು. ಅದರ ಜೊತೆಗೇ ತೋಟಗಾರಿಕೆಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಇವತ್ತು ಭಾಳಷ್ಟು ಜನರಿಗೆ ಹೊಲ ಇರೋದಿಲ್ಲ, ಆದರೆ ತರಕಾರಿಗಳನ್ನು ಬೆಳಿಬೇಕು ಅಂತೇಳಿ ಭಾಳ ಆಸೆ ಇರುತ್ತೆ. ನಮ್ಮ ಮನೆಯ ಮನೆಯ ಚಾವಣಿ ಮೇಲೆ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರ ಮೇಲೆ ಮಣ್ಣು, ತಿಪ್ಪೆ ಗೊಬ್ಬರವನ್ನು, ಹೆಂಡೆ ಗೊಬ್ಬರವನ್ನು ಹಾಕಿ ನಿಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಬೆಳಿಬೋದು. ನಮ್ಮಲ್ಲಿ ಮಠಕ್ಕೆ ಕೊತ್ತಂಬರಿ ಜಾಸ್ತಿ ಬೇಕಾಗುತ್ತೆ, ಬದನೆಕಾಯಿ, ಹೀರೆಕಾಯಿ, ಬೇರೆ ಬೇರೆ ಅನ್ನ ಪ್ರಸಾದಕ್ಕೆ ತರಕಾರಿಗಳು ಬೇಕಾಗ್ತವೆ. ನಿಮ್ಮ ಮನೆಯ ಮೇಲ್ಛಾವಣಿ ಮೇಲೇ ತರಕಾರಿಗಳನ್ನು ಬೆಳಿಬೋದು. ಯಾವುದು ಬೆಳಿಬೋದು? ಹೀರೆಕಾಯಿ ಬೆಳಿಬೋದು, ಬೆಂಡೆಕಾಯಿ, ಚೌಳಿಕಾಯಿ, ನಾನಾ ಥರದ ತರಕಾರಿಗಳನ್ನು ಕೂಡ ಬೆಳಿಬೋದು. ಸೊಪ್ಪುಗಳು, ಯಾರ ಜನರು ಜಾಸ್ತಿ ಸೊಪ್ಪುಗಳನ್ನು ತಿಂತಾರೆ ಅವರಿಗೆ ಕಾಯಿಲೆಗಳು ಬರೋದಿಲ್ಲ. ಜನ ಜಾಸ್ತಿ ತರಕಾರಿಗಳನ್ನು ತಿಂತಾರೆ ಅವರಿಗೆ ಕಾಯಿಲೆಗಳು ಬರೋದಿಲ್ಲ. ಸೊಪ್ಪುಗಳಲ್ಲಿ ಕೊತ್ತಂಬರಿ ಇರ್ಬೋದು, ಪಾಲಕ್ ಇರ್ಬೋದು, ಮೆಂತ್ಯ ಇರ್ಬೋದು, ಪುಂಡಿ ಪಲ್ಯ ಇರ್ಬೋದು. ಕಲ್ಯಾಣ ಕರ್ನಾಟಕದ ಅತಿ ಶ್ರೇಷ್ಠವಾದ ಟಿಫಿನ್ ನಿಮಗೂ ಗೊತ್ತಿದೆ, ಯಾವುದು ಅಂತ ಹೇಳ್ತೀರಾ? ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಅತಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಪಹಾರ ಯಾವುದು ಅಂತ ಹೇಳ್ತೀರಾ? ಒಗ್ಗರಣೆ ಮಿರ್ಚಿ. ಅಲ್ಲೇನಾರು ಪಕ್ಕದಲ್ಲಿ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿನಲ್ಲಿ ಮಿರ್ಚಿ ಮಾಡ್ತಾಯಿದ್ರೆ ಅಜ್ಜವ್ರು ಹೇಳಿದ್ರೆ ಆಗಲೇ ಏನಾದ್ರೂ ಒಗ್ಗರಣೆ ಕೊಡ್ತಾಯಿದ್ರೆ ನಮ್ಮ ಮೂಗಿಗೆ ಒಳ್ಳೆ ಸುಗಂಧದ ವಾಸನೆ ಬಂದಂಗೆ ಬರುತ್ತೆ. ಸೊ 2.5 ಇಂಚಿನ ನಾಲಿಗೆಗೆ ಒಗ್ಗರಣೆ ಮಿರ್ಚಿ ತಿಂತೀವಿ. ಇವತ್ತು ಸಕ್ಕರೆ ಕಾಯಿಲೆ ಯಾಕೆ ಜಾಸ್ತಿ ಬರ್ತಾಯಿದೆ ಅಂತಂದರೆ ಇಷ್ಟೇ ಕಾರಣ. ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಪುಂಡಿ ಪಲ್ಯ, ಹುಳಿ ಚಟ್ನಿ, ಒಳ್ಳೆ ಸಾಂಬಾರು ಮತ್ತು ಕೆಂಪು ಚಟ್ನಿ, ಸೋನಾ ಮೊಸರಿ ಅಕ್ಕಿ ಅನ್ನವನ್ನು ಮಾಡ್ತಾರೆ. ಅದನ್ನು ಮುಳು ನುಂಗ್ತೀವಿ. ಒಂದು ತುತ್ತನ್ನು 24 ಸರಿ ನೀವು ಅಗಿಬೇಕು ಅಂತ ಹೇಳ್ತೀವಿ. ನೀವು ಎಲ್ಲಿ ಅಗಿತೀವಿ ರೀ? ಒಳ್ಳೆ ಸಾಂಬಾರು ಮಾಡಿದಾಗ ಸೋನಾ ಮೊಸರಿ ಅಕ್ಕಿ ಅನ್ನವನ್ನು ಹಿಂಗೆ 2-3 ಸರಿ ನಾಲಿಗೆ ಆ ಕಡೆ ಈ ಕಡೆ ಉಳ್ಳಾಡಿಸ್ತೀವಿ, ಮುಳು ನುಂಗ್ತೀವಿ, ಬುರು ಹೊಟ್ಟೆ ಬರುತ್ತೆ, ಸರ ಆಸ್ಪತ್ರೆಗೆ ಹೋಗ್ತೇವೆ. 1 ರಿಂದ 1,500 ರೂಪಾಯಿ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆಗೆ ಇಡ್ತೀವಿ. ಅದಷ್ಟೇ ಅಲ್ಲ, ಮತ್ತು ಅವ್ರು ಬರೆದಿರ್ತಕ್ಕಂಥದ್ದು 9 ರಿಂದ 12 ಗುಳಿಗೆ ಬರೀತಾರೆ. 9 ರಿಂದ 12 ಗುಳಿಗೆ ಬರೀತಾರೆ. ಆ ಗುಳಿಗೆ ನುಂಗಿದ್ರೆ ನೀವು ಬೆಳಗ್ಗೆ ಏನಾದರೂ ಮಾಡಿದರೆ ಉರಿಯೋಕ್ಕೆ ಹತ್ತತ್ತೆ, ತಪ್ಪು ತಿಳ್ಕೊಳ್ಬೇಡಿ.
ಅಷ್ಟು ಸ್ಟ್ರಾಂಗ್ ಗುಳಿಗೆಯನ್ನು ಕೊಡ್ತಾರೆ. ಅದಕ್ಕೆ ಏನಪ್ಪ ಕಾರಣ ಅಂದರೆ, ನೀವು ಸೋನಾ ಮಸೂರಿ ಅನ್ನವನ್ನು ಕಮ್ಮಿ ಊಟ ಮಾಡಿ ಸಿರಿಧಾನ್ಯಗಳ ಗಂಜಿಯನ್ನು, ನಾವೇನು ಹಿಂದಿನ ಕಾಲದಲ್ಲಿ ನವಣೆ, ಬರಗು, ಅರಕ, ಕೊರಲೆ, ಸಾಮೆ, ರಾಗಿ ತಿಂದವನು ನಿರೋಗಿ, ಜೋಳ ತಿಂದವನು ತೋಳದಂತೆ ಇರುವನು, ರಾಗಿ ತಿಂದವನು ನಿರೋಗಿಯಾಗಿರುವನು, ಹಾರ್ಕ ತಿಂದವನು ಹಕ್ಕಿಯಂತೆ ಹಾರುವನು. ಹಾಗಾಗಿ ಸಿರಿಧಾನ್ಯಗಳ ಅನ್ನವನ್ನು ಊಟ ಮಾಡಬೇಕು. ಸೋನಾ ಮಸೂರಿ ಅಕ್ಕಿ ಅನ್ನವನ್ನು ಊಟ ಮಾಡ್ತಕ್ಕಂಥವ್ರಿಗೆ ನಾನೇನಾದರೂ ಸಿರಿಧಾನ್ಯಗಳ ಅನ್ನ ಊಟ ಮಾಡಿರಿ ಅಂದರೆ ಕೆಳಗಿಳಿದ ಕೂಡಲೇ ನೀವು ಬಡಿತೀರಿ, ಕೆಳಗಿಳಿದ ಕೂಡಲೇ ಬಡಿತೀರಿ. ಯಾಕೆಂದರೆ ಒಳ್ಳೆ ಮೃದುವಾದ ಅನ್ನವನ್ನು ಊಟ ಮಾಡಿರ್ತಕ್ಕಂಥವ್ರು ಅದು ಸ್ವಲ್ಪ ಒರಟಿರ್ತಕ್ಕಂಥ ಅನ್ನವನ್ನು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ರೂಢಿ ಮಾಡಬೇಕು ಅಂತಂದರೆ 50% ಸೋನಾ ಮಸೂರಿ ಅಕ್ಕಿಯನ್ನು ಹಾಕಬೇಕು, 50% ನವಣೆ, ರಾಗಿ ಇಂಥವನ್ನು ಹಾಕ್ಕೊಂಡು ಬರಗು, ಅರ್ಕವನ್ನು ಮಾಡಿಕೊಂಡ್ರೆ ನಿಜವಾಗಲೂ ನೀವು ಒಂದು ದಿವಸ ಅದು ಸರಿ ಇಲ್ಲದೆ ಇರ್ಬೋದು, 2ನೇ ದಿವಸಕ್ಕೆ ರೂಢಿ ಆಗುತ್ತೆ, 3ನೇ ದಿವಸಕ್ಕೆ ರೂಢಿ ಆಗುತ್ತೆ. ಸೊ ಹಾಗಾಗಿ ಸಿರಿಧಾನ್ಯಗಳನ್ನು, ತರಕಾರಿಗಳನ್ನು ತಿಂತಾ ಇರಬೇಕು. ಇವತ್ತು ಭಾಳಷ್ಟು ಜನ ಹೆರಿಗೆ ಆದಾಗೆ ಹಾಲು ಬರ್ತಿರೋದಿಲ್ಲ. ತರಕಾರಿಗಳನ್ನು ತಿನ್ನಿಸ್ರಿ, ಹಣ್ಣುಗಳನ್ನು ತಿನ್ನಿಸ್ರಿ, ಮಕ್ಕಳಿಗೆ ಗಂಜಿಯನ್ನು ಕುಡಿಸಿ, ನಿಜವಾಗಲೂ ಒಂದು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಭಾಳಷ್ಟು ನನ್ನನ್ನು ಹಿಡ್ಕೊಂಡು 5 ಜನ ಪರೀಕ್ಷೆ ಮಾಡಿದರೆ, ನನ್ನನ್ನು ಹಿಡ್ಕೊಂಡು 5 ಜನ ಪರೀಕ್ಷೆಯನ್ನು, ರಕ್ತ ಪರೀಕ್ಷೆ ಮಾಡಿದರೆ 5 ಜನರಲ್ಲಿ ಒಬ್ಬರಿಗಾದರೂ ಸಕ್ಕರೆ ಕಾಯಿಲೆ ಇರುತ್ತೆ. ಕಾರಣ ಇಷ್ಟೇ, ನಾವು ತಿಂತಕ್ಕಂಥ ಆಹಾರ, ಊಟ ಮಾಡ್ತಕ್ಕಂಥ ಸೋನಾ ಮಸೂರಿ ಅಕ್ಕಿ ಅನ್ನ, ನಾವು ತಿಂತಕ್ಕಂಥ ತರಕಾರಿಗಳಿಂದ ಅನೇಕ ಕಾಯಿಲೆಗಳು. ಇವತ್ತು ನೀವೇನಾದ್ರೂ ಇಲ್ಲಿ ಮಾರ್ಟಿಗೆ ಹೋದರೆ, ಜಿಯೋ ಮಾರ್ಟು, ರಿಲಯನ್ಸ್ ಮಾರ್ಟು ಅಥವಾ ನಿಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮಾರ್ಟ್ಗಳಿದ್ದಾವೆ. ಒಂದು ಕೊಂಡ್ರೆ ಒಂದು ಫ್ರೀ ಅಂತ ಹೇಳ್ತಿರ್ತಾರೆ, ಒಂದು ಕೊಂಡ್ರೆ ಒಂದು ಫ್ರೀ ಅಂತ ಹಾಕಿರ್ತಾರೆ. ಮೊದಲು ನಮಗೆ BP ಬರುತ್ತೆ, ಆಮೇಲೆ ಇನ್ನೊಂದು ಫ್ರೀಯಾಗಿ ಏನು ಬರುತ್ತೆ, ಸಕ್ಕರೆ ಕಾಯಿಲೆ ಬರುತ್ತೆ. ಮೊದಲು BP ಬರುತ್ತೆ, ಆಮೇಲೆ ಸಕ್ಕರೆ ಕಾಯಿಲೆ ಬರುತ್ತೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ಸಿರಿಧಾನ್ಯಗಳ ಗಂಜಿಯನ್ನು, ಬೆಳಗ್ಗೆ ನೀವೇನು ಟೀ ಕುಡಿತೀರಲ್ಲ, ಆ ಟೀಯನ್ನು ಬದಲು ಸಿರಿಧಾನ್ಯಗಳ ಗಂಜಿಯನ್ನು ಕುಡಿದ್ರೆ 15 ದಿವಸ ನೀವು ಗಂಜಿಯನ್ನು ಕುಡ್ಕೊಂತ ಬರ್ರಿ. ಸಕ್ಕರೆ ಕಾಯಿಲೆ ನಾರ್ಮಲ್ ಬರಲಿಲ್ಲ ಅಂದರೆ ನನ್ನನ್ನು ಕೇಳಿ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ, 1 kg ರಾಗಿ, 1 kg ಬರಗು, 1 kg ಅರ್ಕ, 1 kg ಸಾಮೆ, ಸ್ವಲ್ಪ ಮೆಂತೆಕಾಳು 3 ತಾಸು ನೀರಿನಲ್ಲಿ ನೆನೆ ಇಡಬೇಕು. 3 ತಾಸು ಅದನ್ನು ನೀರಿನಲ್ಲಿ ನೆನೆ ಇಡಬೇಕು. ಅದನ್ನು ಒಣಗಿಸ್ಬೇಕು. ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಅದಕ್ಕೆ ಕಡಿದ್ರೆ ಕಟ್ ಅಂತ ಸೌಂಡ್ ಬರಬೇಕು. ಅದನ್ನು ಒಂದೇ ಸರಿ ನೀವು ದಯವಿಟ್ಟು ಹಿಟ್ಟು ಮಾಡಬಾರ್ದು. ನೀವು ಜಿನ್ನಿಗೆ ಹೋದ್ರಿ, ಹಿಟ್ಟು ಮಾಡಿಸಿಟ್ಟೆ ಅಂತಂದರೆ ಬಾಲೋಳ ಜಾಸ್ತಿ ಆಗ್ತವೆ. ಅದನ್ನು ಏನು ಮಾಡಬೇಕಂದ್ರೆ, ಹೆಣ್ಮಕ್ಳಿಗೆಲ್ಲ ಗೊತ್ತಿದೆ, ಅದನ್ನು ಒಂದೊಂದೇ ಅರ್ಧ ಬಗ್ಸಿಯಷ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ, ಹಿಟ್ಟು ಮಣ್ಣು ಮಾಡಿ, ಕೊನೆಗೆ ಒಬ್ಬರಿಗೆ 1 ಗ್ಲಾಸ್ ನೀರನ್ನು, ಬಿಸಿನೀರನ್ನು ಕುದಿಸ್ಬೇಕು. ಒಬ್ಬೊಬ್ಬರಿಗೆ 2 ಸ್ಪೂನಷ್ಟು ನಾನೇನು ಹೇಳಿದ್ದನ್ನು ಕಾಳುಗಳ ಗಂಜಿಯನ್ನು, ಹಿಟ್ಟನ್ನು ಕಲಿಸ್ಕೊಂಡು ಕುದಿಯೋ ನೀರಿನಲ್ಲಿ ಹಾಕಿ ಬೆಳಗ್ಗೆ ಅದನ್ನು ಕುದಿಸಿ ಸ್ವಲ್ಪ ಆರಿಸಿ, ಉಪ್ಪಿದ್ರೆ ಉಪ್ಪು ಹಾಕ್ಕೊಳ್ಳಿ, ಸಕ್ಕರೆ ಅಂದರೆ BP ಇದ್ದವ್ರು ಉಪ್ಪು ಹಾಕ್ಕೊಳ್ಬೇಡಿ, ಸಕ್ಕರೆ ಕಾಯಿಲೆ ಇದ್ದವ್ರು ಸಕ್ಕರೆ ಹಾಕ್ಕೊಳ್ಬೇಡಿ. ಅದನ್ನು ಹಾಲು ಹಾಕ್ಕೊಂಡು ನೀವು ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದ್ರಿ ಅಂದರೆ ನಿಮ್ಮನ್ನು 300-400 ಏನು ರಕ್ತ ಪರೀಕ್ಷೆ ಮಾಡಿದಾಗೆ ಸಕ್ಕರೆ ಕಾಯಿಲೆ ರೀಡಿಂಗ್ ಬರುತ್ತಲ್ಲ, ಅದು ಕಡಿಮೆ ಆಗುತ್ತೆ. 15 ದಿವಸದಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ತಕ್ಕಂಗೆ 3 ಬಿಳಿ ವಸ್ತುಗಳನ್ನು ತಿನ್ನಬಾರ್ದು. 3 ಬಿಳಿ ವಸ್ತುಗಳು ಯಾವ್ಯಾವು? ಒಂದು ಸಕ್ಕರೆ, ಒಂದು ಉಪ್ಪು, ಇನ್ನೊಂದು ಮೈದಾ ಹಿಟ್ಟು. ಇವು 3 ಬಿಳಿ ವಸ್ತುಗಳನ್ನು ಜಾಸ್ತಿ ತಿನ್ನಬಾರ್ದು. ಬೆಳಗ್ಗೆ ವಾಕ್ ಮಾಡಿ, ತರಕಾರಿಗಳನ್ನು ತಿನ್ನಿ, ಗಂಜಿಯನ್ನು ಕುಡೀರಿ. ನಿಮ್ಮ ಸಕ್ಕರೆ ಕಾಯಿಲೆ ಇದ್ದರೆ ಕೇಳಿ, ಗುಳಿಗೆಯನ್ನು ಬಿಡಬೇಡಿ. ಮತ್ತು ಗಂಜಿ ಕುಡ್ರಿ ಅಂತೇಳಿ ಗುಳಿಗೆ ಬಿಟ್ರಿನಪ್ಪ ಅಂದರೆ ಬಸವಣ್ಣಪ್ಪನ ರಾಯಚೂರು ಹುಡುಕ್ಯಂಬರ್ತೀರಿ. ಸೊ ಗುಳಿಗೆಯನ್ನು ಬಿಡಬೇಡಿ. ಮೊದಲು ರಕ್ತ ಪರೀಕ್ಷೆ ಮಾಡಿ, ಗಂಜಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿ. 15 ದಿವಸದ ನಂತರ ನೀವು ಮತ್ತೆ ಸಕ್ಕರೆ ಕಾಯಿಲೆಯನ್ನು, ರಕ್ತ ಮತ್ತು ಮೂತ್ರವನ್ನು ಪರೀಕ್ಷೆ ಮಾಡಿ. ನಿಮ್ಮ ರೀಡಿಂಗ್ಸ್ ಏನು ಜಾಸ್ತಿ ಇರುತ್ತಲ್ಲ, ನಾರ್ಮಲಿ ಬರುತ್ತೆ. ಇನ್ಸುಲಿನ್ ತೊಗೊಳ್ಳೋರು ಕೂಡ ಕಡಿಮೆ ಆಗುತ್ತೆ. ಇನ್ಸುಲಿನ್ ಏನು ನೀವು ತೊಗೊಳ್ತಿರಲ್ಲ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಅದು ಕೂಡ ಕಮ್ಮಿ ಮಾಡ್ಬೋದು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಸಿರುಗುಪ್ಪದಲ್ಲಿ ನಾನು ಬಸವ ಬೆಳಗದಲ್ಲಿ ಒಂದು ಕಾರ್ಯಕ್ರಮ ಕೊಡೋ ಹೊತ್ತಿನಾಗ ಇದೇ ರೀತಿಯಾಗಿ ಅಲ್ಲಿ ಸುಮಾರು ಒಬ್ಬ ಅಜ್ಜಿಗೆ 400 ರೀಡಿಂಗ್ ಇತ್ತು. ಕೊನೆಗೆ ಸಿರಿಧಾನ್ಯಗಳ ಇಡ್ಲಿ, ಸಿರಿಧಾನ್ಯಗಳ ದೋಸೆ, ಸಿರಿಧಾನ್ಯಗಳ ಅನ್ನ, ಗಂಜಿಯನ್ನು ಕುಡ್ಕೊತ ಬಂದರು. ಇವತ್ತು ನಗನಗ್ತಾ ಇದ್ದಾರೆ. ಅಳ್ತಾ ಇರ್ತಕ್ಕಂಥವ್ರು ಇವರು ನಗನಗ್ತಾ ಇದ್ದಾರೆ. ಅವರ ಗಂಡ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರ ಮಗಳು ಚಾರ್ಟರ್ಡ್ ಅಕೌಂಟೆಂಟ್ ಅವ್ರ ಮಗಳು. ಸೊ ಎಲ್ಲ ಚಿಂತೆಯನ್ನು ತಲೆ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಎಮ್ಮ ಇವತ್ತು ಹಸನ್ಮುಖಿಯಾಗಿದ್ದಾಳೆ. ಕಾರಣ ಏನಪ್ಪ ಅಂದರೆ ಸಿರಿಧಾನ್ಯಗಳ ಮಹತ್ವ.
ತರಕಾರಿಗಳ ಮಹತ್ವ. ದಯವಿಟ್ಟು ಇವತ್ತು ಯಾಕೆ ಜಾಸ್ತಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಬಂದಿದೆ ಅಂತಂದರೆ, ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ವ್ಯವಸಾಯನ ಮಾಡಿ ಅಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ನಾವು ದಿನಾಲೂ ಸೇವಿಸ್ತಾ ಬಂದರೆ ನಮ್ಮ ಕಾಯಿಲೆಗಳು ಕಮ್ಮಿ ಆಗ್ತವೆ. ಮೊನ್ನೆ 2 ವರ್ಷದ ಹಿಂದೆ ಏನು ಕೊಪ್ಪಳದಲ್ಲಿ ಒಬ್ಬ ನಮ್ಮ ವಿಜ್ಞಾನಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಪೇಪರ್ನಲ್ಲಿ. ಏನಂದರೆ ಭತ್ತಕ್ಕೆ ಹೆಕ್ಸಾಕೋನೋಜೋಲ್ ಅಂತ ಕರಿತೇವೆ ನಾವು, ಕಾಂಟಪ್ಲಸ್, ಅದನ್ನು ಸಿಂಪಡಣೆ ಮಾಡಿದ್ದನ್ನು ನಾವು ಊಟ ಮಾಡಿದರೆ ನಮಗೆ ಅನೇಕ ಕಾಯಿಲೆಗಳು ಬರ್ತವೆ ಅಂತ ಹೇಳಿದರು. ಅದು ನಿಜ. ಭಾಳಷ್ಟು ಸಂಶೋಧನೆಗಳನ್ನು ಮಾಡಿದ ಪ್ರಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಲ್ಯಾಬ್ ಅಂತ ಇದೆ, ಫುಡ್ ಕ್ವಾಲಿಟಿ ಅನಾಲಿಸಿಸ್ ಲ್ಯಾಬ್ ಅಂತ ಇದೆ. ಅದರಲ್ಲಿ ನಾವು ಏನಾದರೂ ಪರೀಕ್ಷೆ ಮಾಡಿದರೆ ನಾವು ಯಾವ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ದೀವಿ ಅದನ್ನು ಗುರ್ತಿಡಿಬೋದು. ನನಗೆ ಈಗ ಬೇಗ ಮುಗಿಸ್ಲಿ ಅಂತ ಚೀಟಿ ಬಂದಿದೆ. ಸೊ ಏನಪ್ಪ ಅಂತಂದರೆ, ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಹಸಿರೆಲೆ ಗೊಬ್ಬರಗಳನ್ನು ಬೆಳೀತಕ್ಕಂಥದ್ದು, ಯಥೇಚ್ಛವಾಗಿ ಹೆಂಡೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು, ಮತ್ತು ದೇಶೀಯ ತಳಿಗಳನ್ನು ಬೆಳೀತಕ್ಕಂಥದ್ದು, ಹೈನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು, ತೋಟಗಾರಿಕೆಯನ್ನು ಮಾಡ್ತಕ್ಕಂಥದ್ದು, ಮೀನು ಕೃಷಿಯನ್ನು ಕೂಡ ಅಳವಡಿಸ್ತಕ್ಕಂಥದ್ದು, ಮತ್ತು ಏನು ಕಿಚನ್ ಗಾರ್ಡನ್ ಅಂತ ಕರಿತೀವಿ ನಾವು, ಕೈ ತೋಟವನ್ನು ಮಾಡ್ತಕ್ಕಂಥದ್ದು. ಇವುಗಳನ್ನೆಲ್ಲವನ್ನು ಮಾಡಿದರೆ ನಾವು ಆರಾಮಾಗಿ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕೂಡ ಬೆಳ್ಕೊಳ್ಬೋದು, ಆರೋಗ್ಯವಂತರಾಗಿರ್ಬೋದು. ಜಾಗ ಇಲ್ಲ ಅಂತ ಹೇಳಿ ನೀವು ಚಿಂತೆ ಮಾಡಬೇಡಿ, ಮನೆಯ ಮುಂದೆ ಖಾಲಿ ಜಾಗ ಇದ್ರೂ ಕೂಡ ಬೆಳ್ಕೊಳ್ಬೋದು. ಇವಾಗ ದಸರಾ ಹಬ್ಬಕ್ಕೆ ಚೆಂಡು ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಚೆಂಡುವನ್ನು ಜುಲೈ 1ನೇ ತಾರೀಕಿಗೆ ನೀವು ನಾಟಿ ಮಾಡಿದರೆ ಸಾಕು. ಜುಲೈ 1ನೇ ತಾರೀಕಿಗೆ ಚೆಂಡು ಸಸಿಗಳನ್ನು ನಾಟಿ ಮಾಡಿದರೆ ಕರೆಕ್ಟಾಗಿ ದಸರಾಕ್ಕೆ 1 ಎಕರೆ ಚೆಂಡುವನ್ನು ಬೆಳೆದರೆ 75ರಿಂದ 1 ಲಕ್ಷ ರೂಪಾಯಿ ಲಾಭ ತೆಗೆದುಕೊಳ್ಬೋದು. ಹೂ ಕೃಷಿಯನ್ನು ಮಾಡ್ತಕ್ಕಂಥದ್ದು, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಇವತ್ತು ಬಿಜಾಪುರದಲ್ಲಿ ಲಿಂಬುವನ್ನು ಬೆಳೆದು 1 ಎಕರೆಗೆ 6ರಿಂದ 7 ಲಕ್ಷ ರೂಪಾಯಿ ಲಾಭ ತೆಗಿತಾ ಇದ್ದಾರೆ. ರಾಯಚೂರು ಪಕ್ಕದಲ್ಲಿ ಕುಕ್ನೂರು ಅಂತಕ್ಕಂಥದ್ದು ಮಾರಪ್ಪ ನಾಯಕ ಅಂತ ಇದ್ದಾನೆ, ಡ್ರ್ಯಾಗನ್ ಫ್ರೂಟನ್ನು ಬೆಳೆದು 1 ಎಕರೆಗೆ 12 ಲಕ್ಷ ರೂಪಾಯಿ ಲಾಭ ತೆಗಿತಾ ಇದ್ದಾರೆ. ನಾವು ಭತ್ತವನ್ನು ಬೆಳೆದು ಸುಮ್ಮನೆ ನಮ್ಮ ಲಾಸ್ ಆಗೋದ್ರ ಬದಲು ಇಂಥ ಉಪಕಸುಬುಗಳನ್ನು, ತೋಟಗಾರಿಕೆಯ ಬೆಳೆಗಳನ್ನು, ಸಮಗ್ರ ಕೃಷಿ ಪದ್ಧತಿಯನ್ನು, ಸಾವಯವ ಕೃಷಿಯನ್ನು, ಜೀವಾಮೃತ ಬಳಸ್ಬೋದು. ಅಗ್ನಿ ಅಸ್ತ್ರ ಅಂತ ಇದೆ, ಬ್ರಹ್ಮಾಸ್ತ್ರ ಅಂತ ಇದೆ, ಘನಜೀವಾಮೃತ ಅಂತ ಇದೆ. ಸಾವಯವ ಗೊಬ್ಬರಗಳಲ್ಲಿ ಅನೇಕ ಎರೆಹುಳು ಗೊಬ್ಬರ ಇದೆ, ಕಾಂಪೋಸ್ಟ್ ಗೊಬ್ಬರ ಇದೆ. ಇವತ್ತು ಹತ್ತಿ ಕಟ್ಟಿಗೆ ಮತ್ತು ತೊಗರಿ ಕಟ್ಟಿಗೆಯನ್ನು ಸುಡ್ತಿರ್ತಾರೆ, ಭತ್ತದ ಹುಲ್ಲನ್ನು ಸುಡ್ತಾ ಇದ್ದಾರೆ. ಅದನ್ನು ಕಾಂಪೋಸ್ಟ್ ಮಾಡಿಕೊಂಡು ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಹೊಲಕ್ಕೆ ಹಾಕಿದಾಗೆ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಹೊಲ ಮಾರಬೇಡಿ, ಹೊಲವನ್ನು ದಯವಿಟ್ಟು ಯಾರು ಮಾರಬೇಡಿ. ಇವತ್ತು 25-30 ಲಕ್ಷ ರೂಪಾಯಿ ಕೊಡ್ತೀನಿ ಅಂಥೇಳಿ ನಿಮ್ಮಲ್ಲಿ ಹೊಲ ತೊಗೊಳ್ತಾರೆ. ನಾಳೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದ್ರೂ 1 ಎಕರೆ ಹೊಲ ಸಿಗೋದಿಲ್ಲ. ಸೊ ಹೊಲವನ್ನು ಉಳಿಸ್ಕೊಳ್ಳಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ. ವ್ಯವಸಾಯದಲ್ಲಿ ಓದಿರ್ತಕ್ಕಂಥವ್ರು ವ್ಯವಸಾಯ ಮಾಡಿದಾಗ ಲಾಭ ಆಗುತ್ತೆ ಹೊರತು ಓದಲಿಲ್ದವರು ಕೂಡ ಮಾಡ್ಬೋದು. ಅವ್ರ ಜೊತೆಗೇ ಓದ್ದವರಿದ್ದರೆ ವೈಜ್ಞಾನಿಕವಾಗಿ ಸುಧಾರಣೆ ಆಗಿರ್ತಕ್ಕಂಥ ಪದ್ಧತಿಗಳನ್ನು ಅಳವಡಿಸ್ಕೊಂಡು ನಾವು ಇವತ್ತು ಕೃಷಿನಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಭೂಮಿಯ ಫಲವತ್ತತೆಯನ್ನು ಬೆಳೆಸ್ಕೊಳ್ಬೋದು, ಉತ್ತಮವಾದ ವಾತಾವರಣವನ್ನು ಕಾಪಾಡ್ಕೊಳ್ಬೋದು, ಮತ್ತು ಉತ್ತಮವಾದ ಆಹಾರದ ಉತ್ಪಾದನೆಯನ್ನು ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ನನ್ನನ್ನು ಇಲ್ಲಿ ಸ್ವಾಮೀಜಿಯವರು ಕರೆಸಿ ಈ ಒಂದು ದಸರಾ ಮಹೋತ್ಸವದಲ್ಲಿ, ಅದು ಸುವರ್ಣ ಮಹೋತ್ಸವದ ದಸರಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನ್ನ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಮತ್ತು ನಿಮಗೂ ಕೂಡ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆ ಚಪ್ಪಾಳೆಯನ್ನು ತಟ್ಟಬೇಕಂದ್ರೆ ನಿಮ್ಮ ಕಾಲಲ್ಲಿ ಸೊಳ್ಳೆ ಕಡಿತಾ ಇದ್ದಾವೆ, ಚುಕ್ಕಾಡಿ ಕಡಿತಾ ಇದ್ದಾವೆ. ನೀವು ಚಪ್ಪಾಳೆ ತಟ್ಟಿದಾಗ ಏನಾಗುತ್ತೆ ಅಂದರೆ 2 ಕೈಗಳು ಮತ್ತು ನಮ್ಮ ದೇಹ ಅಳಿಗಾಡುತ್ತೆ, ಕಾಲುಗಳು ಅಳಿಗಾಡುತ್ತೆ, ಅಲ್ಲಿ ಚುಕ್ಕಾಡಿ ಓಡೋಗುತ್ತೆ. ನಕ್ಕಾಗ ಚಪ್ಪಾಳೆ ತಟ್ಟಾಗೆ ನಮ್ಮ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, BP ಶುಗರು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಸ್ವಾಮೀಜಿಯವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ, ನಿಮಗೆ ಅತಿ ನಗನಗತಾ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಭಾಷಣಕ್ಕೆ ವಿರಾಮವನ್ನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.